ಬೈಕ್ ನನಗೆ ಹ್ಯಾಂಡಲ್ ಹಿಡಿಲಿಕ್ಕೆ ಬರ್ತಿದ್ದಿಲ್ಲ ಸರ್, ಅಷ್ಟು ಪೇನ್ ಬರ್ತಿದ್ದು, ಇದೆಲ್ಲ ಪೇನ್ ಬರ್ತಿತ್ತು ಸರ್. ಆಮೇಲೆ ರಾತ್ರಿ ನಿದ್ದೆ ಬರ್ತಿದ್ದಿಲ್ಲ, ಭಯಂಕರ ಪೇನ್ ಬರ್ತಿತ್ತು. ಈಗ ಕಮ್ಮಿ ಅಂದ್ರೆ ಒಂದು 2 ತಿಂಗಳ ನಿದ್ದೆ ಮಾಡಿದ್ದಿಲ್ಲ ಸರ್ ನಾನು. 2 ದಿನ ನಾನು ಇನ್ನು ಟ್ರೀಟ್ಮೆಂಟ್ ಏನು ತೊಗೊಂಡೇವೆ ಸರ್, ಕಣ್ತುಂಬ ನಿದ್ದೆ ಮಾಡಲಿಕ್ಕೆ. ನನ್ನ ಹೆಸರು ರಾಮಕೃಷ್ಣ ಅಜ್ಜಿ ಗಟ್ಕಾಮಳಿ ಅಂತೇಳಿ, ಉತ್ತರ ಕನ್ನಡ ಜಿಲ್ಲೆ ಮನಗೋಳ ತಾಲೂಕು ಇಂತೂರು ಗ್ರಾಮ, ಮೂಲತಃ ಕೃಷಿ ಕುಟುಂಬದವರು. ನನಗೆ ಸುಮಾರು ಈಗ 1.5 ವರ್ಷದಿಂದ ಇದು ಡಿಸ್ಕ್ ಬಲ್ಜ್ ಆಗಿತ್ತು. ಆಮೇಲೆ ಇದು ಬಲಗಡೆ ಸುಮಾರು ಪೇನ್ ಬರ್ತಿತ್ತು. ಹುಬ್ಬಳ್ಳಿಯಲ್ಲಿ ಸುಮಾರು ಡಾಕ್ಟರ್ಗೆ ಕನ್ಸಲ್ಟ್ ಮಾಡಿದೆ ಸರ್. ಕನ್ಸಲ್ಟ್ ಮಾಡಿದೆ, ಅವರು ಸರ್ಜರಿ ಅಂತೇಳಿ ಅಂದರು. ಈ ಸುಮಾರು 2 ತಿಂಗಳಾಯ್ತು ಸರ್. 2 ತಿಂಗಳಾಯಿತು, ಎಲ್ಲಿ ತೋರಿಸಿದ್ರು ಆರಾಮಾಗ್ತಾ ಇಲ್ಲ. ಕಡೆಗೆ ಇದರ ಹತ್ರ ಬಂದು ಕನ್ಸಲ್ಟ್ ಮಾಡಿದೆ. ಕಡೆಗೆ ಅದು ನಮಗೆ ಸರಿ ಅನ್ನಿಸ್ತು, ಅಂದರೆ ಅಕುಪಂಕ್ಚರು ಇದೆ, ಆಮೇಲೆ ಕೆಲವೊಂದಷ್ಟು ಎಲ್ಲ ಮಷಿನ್ಗಳು ಇದೆ ಅಂತೇಳಿ ಸರ್ ಹೇಳಿದರು. ಆನಂತರ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರು ಅವರು. ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದಾಗ ನನಗೆ ಒಮ್ಮೆಗ್ಲೆ ಕಮ್ಮಿ ಅನ್ನಿಸ್ತು. ಒಮ್ಮೆಗ್ಲೆ ನಮಗೆ ನೋವೇ ಇಲ್ಲ ಏನು ಅನ್ನಿಸ್ತಾರೆ, ಎಲ್ಲ ಆರಾಮಾಗಿದೆ. ಈಗ ಸುಮಾರು ಇಲ್ಲಿ ಪೇನ್ ಬರ್ತಿತ್ತು, ಇಲ್ಲಿ ಪೇನ್ ಬರ್ತಿತ್ತು, ಆಮೇಲೆ ಇಲ್ಲೆಲ್ಲ ಪೇನ್ ಬರ್ತಿತ್ತು. ಅಂದರೆ ಪೇನ್ ಇತ್ತು ಸರ್, ನನಗೆ ಪೇನ್ ಇತ್ತು, ಪೇನ್ ಇತ್ತು. ಈಗ ಆರಾಮಾಗಿದ್ದೀನಿ ಸರ್. ಈಗ ಸುಮಾರು ಒಂದು 13ನೇ ದಿನ ಇವತ್ತು ನಾನು ಬರ್ಲಿಕ್ಕೆ ಆರಾಮಾಗಿದೆ. 99% ನನಗೆ ಆರಾಮಾಗಿದೆ ಸರ್. ಸುಮಾರು ಕಡೆ ಹೋದೆ ಸರ್, ನನಗೆ ಆರಾಮಾಗಿಲ್ಲ. ಅಲ್ಲಿ ಇಲ್ಲಿ ಬಂದಿದ್ದೀನಲ್ಲ, ನನಗೆ ಆರಾಮಾಗಿದೆ. ಅದು ಲೇಸರ್ ಟ್ರೀಟ್ಮೆಂಟ್ ಕೊಟ್ಟರು, ಅಕುಪಂಚರ್, ಆಮೇಲೆ ಶಾಪಿನ ಸುಮಾರು ಮಷಿನ್ ಎಲ್ಲ ಹೊರಗಡೆ ಎಲ್ಲ ಮಷಿನ್ ಇದಾವೆ ಸರ್, ಎಲ್ಲ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಆರಾಮಾಗಿದೆ. ಅವತ್ತು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ ನಂತರ ನನಗೆ ಆಟೋಮೆಟಿಕ್ 2ನೇ ದಿನಕ್ಕೆ ನಾನು ಕಮ್ಮಿ ಆಗಿದೆ ಸರ್. ಈಗ ಕಮ್ಮಿ ಅಂದ್ರೆ ಒಂದು 2 ತಿಂಗಳ ನಿದ್ದೆ ಮಾಡಿದ್ದಿಲ್ಲ ಸರ್ ನಾನು. ನಿದ್ದೆ ಮಾಡಿದ್ದಿಲ್ಲ 2 ದಿನ ನಾನು ಇನ್ನು ಟ್ರೀಟ್ಮೆಂಟ್ ಏನು ತೊಗೊಂಡೇವೆ ಸರ್, ಕಣ್ತುಂಬ ನಿದ್ದೆ ಮಾಡಲಿಕ್ಕೆ. ಹ್ಯಾಪಿ ಸರ್, ಆರಾಮಾಗಿದೆ ಸರ್. ಬೈಕ್ ನನಗೆ ಹ್ಯಾಂಡಲ್ ಹಿಡಿಲಿಕ್ಕೆ ಬರ್ತಿದ್ದಿಲ್ಲ ಸರ್, ಅಷ್ಟು ಪೇನ್ ಬರ್ತಿದ್ದು, ಇದೆಲ್ಲ ಪೇನ್ ಬರ್ತಿತ್ತು ಸರ್. ಹ್ಯಾಂಡಲ್ ಹಿಡಿಲಿಕ್ಕೆ ಬರ್ತಿದ್ದಿಲ್ಲ, ಅಷ್ಟು ಪೇನ್ ಬರ್ತಿತ್ತು. ಆದರೆ ಇವತ್ತು ಈ ನಮ್ಮ ಊರಿಂದ ಮುನ್ನೂರು ಮಟ್ಟ ಇವತ್ತು ಬೈಕ್ ತೊಗೊಂಬಂದಿದ್ದೀನಿ ಸರ್. ಅಂದರೆ ನನಗೆ ಆರಾಮಾಗಿದೆ ಅನ್ನಿಸ್ತು. ಸ್ವಲ್ಪ ಎಕ್ಸಸೈಸ್ ಮಾಡಬೇಕು ಅಂತೇಳಿ ಸ್ವಲ್ಪ ಎಕ್ಸಸೈಸ್ ಅದು ಹೇಳಿಕೊಟ್ರು ಸರ್ ನನಗೆ.